to the point. ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಯಾವುದೇ ಧರ್ಮ ಅದರ ಒಂದು ಸನಾತನ ಕಾಲಘಟ್ಟ ಅಥವಾ ಪುರಾತನ ಕಾಲಘಟ್ಟ, ಅದರ ವರ್ಚಸ್ಸು ಮತ್ತೆ ಅದರ ಒಂದು ಪ್ರಭಾವ, ಅದರ ಒಂದು ಸ್ಯಾಂಕ್ಟಿಟಿ ಬಗ್ಗೆ ವ್ಯಾಖ್ಯಾನಿಸುತ್ತಾ? ಧರ್ಮದ ಬಳಕೆ ರಾಜಕಾರಣದಲ್ಲಿ ಪುರಾತನ. ಇವತ್ತಿನ ವಿವಾದಕ್ಕೆ ಕಾರಣ ಆಗಿರೋದು ಹೇಳಿಕೆಗಳು, ಅದು ಬರ್ತಿರೋದು ಸನಾತನದ ವಿಷಯದಲ್ಲಿ. ಮೊನ್ನೆ ಆಗಿದ್ದು ಒಂದಾಯ್ತು, ಅಲ್ಲಿಗೆ ನಿಲ್ಲುತ್ತೆ ಅಂದ್ರೆ ಅದೇ ಪಕ್ಷದ ಮತ್ತೊಬ್ಬ ನಾಯಕ ಹೇಳ್ತಾರೆ ಅವತ್ತು ಕೋವಿಡ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೋಲಿಕೆ, ಇವತ್ತು ಏಡ್ಸ್ ಮತ್ತೆ ಕುಷ್ಠರೋಗಕ್ಕೆ ಲೆಪ್ರಸಿ ಇದೆರಡಕ್ಕೆ ಹೋಲಿಕೆ ಮಾಡಿಬಿಟ್ರು. ಅಂದ್ರೆ ಒಂದು ನಂಬಿಕೆ ವ್ಯವಸ್ಥೆಯ ಅನಿಷ್ಟ ಪದ್ಧತಿಗಳನ್ನ ಮಾತ್ರ ಪರಿಗಣಿಸಿ ಅದರಲ್ಲಿ ಆಗಿರುವಂತ ಬದಲಾವಣೆ ಪರಿವರ್ತನೆಯನ್ನ ಲೆಕ್ಕಿಸದೆ ಉಲ್ಲೇಖಿಸದೆ ಮಾತನಾಡಿದ್ರೆ ಅದನ್ನ ಅವಕಾಶವಾದ ಅಂತ ಅನ್ಬೇಕಾ ಬೇಡವಾ? ಇವತ್ತಿಗೂ ಕೆಲವೊಂದು ಆ ಅನಿಷ್ಟ ಪದ್ಧತಿಗಳು ಚಾಲ್ತಿಯಲ್ಲಿದೆ, ಜನರ ಜೀವನವನ್ನ ಅದು ಕಾಡ್ತಿದೆ, ನಿಜ. ಅದರ ಪರಿವರ್ತನೆ ಇದನ್ನ ತೆಗೆಳೋದ್ರಿಂದ ಆಗೋದಾದ್ರೆ ಖಂಡಿತ ಮಾಡ್ಬೋದಾಗಿತ್ತು. ಆದರೆ ಇದನ್ನ ತೆಗೆಳೋದ್ರಿಂದ ಅದು ನಿಜವಾಗ್ಲೂ ಸಾಮಾಜಿಕ ಒಂದಷ್ಟು ಪರಿವರ್ತನೆಗಳು ತಂದು ಬಿಡುತ್ತೆ ಅಂತ ಊಹೆ ಮಾಡೋದೇ ತಪ್ಪಲ್ವಾ? ಒಂದು ಸಂಘರ್ಷವಾಗಿ ಶುರುವಾಗಿ ಸಮರವಾಗಿ ಮುಂದುವರೆದು ಈಗ ಸಂಗ್ರಾಮವಾಗ್ಬಿಟ್ಟಿದೆ. ಸನಾತನ ಸಂಗ್ರಾಮ ಇವತ್ತಿನ ಚರ್ಚೆಯ ವಿಷಯ. ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಪ್ರಧಾನಿ ಮೋದಿ ಅವರ ತಿರುಗೇಟಿಗೆ ಪ್ರತ್ಯುತ್ತರವಾಗಿ ಪತ್ರದ ಮೂಲಕ ಪ್ರಧಾನಿಯನ್ನು ಪ್ರಶ್ನಿಸೋದರ ಜೊತೆಗೆ ಹೇಳಿಕೆಗಳನ್ನ ತಳ್ಳಿ ಹಾಕಿದ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್. ಮುಂದುವರೆದ ಸನಾತನ ಸಂಗ್ರಾಮ. ಉದಯನಿಧಿ ಬಳಿಕ ಡಿಎಂಕೆ ಪಕ್ಷದ ರಾಜಾ ಸನಾತನ ಧರ್ಮದ ಬಗ್ಗೆ ಅವಹೇಳನ, ಏಡ್ಸ್ ಕುಷ್ಠರೋಗಕ್ಕೆ ಹೋಲಿಸಿದ ಕೇಂದ್ರದ ಮಾಜಿ ಸಚಿವ. ಹೋಲಿಕೆಗೆ ನಿಲ್ಲದ ಮಾಜಿ ಕೇಂದ್ರ ಸಚಿವ ಸನಾತನ ಧರ್ಮದ ಬಗ್ಗೆ ಚರ್ಚೆಗೆ ಬನ್ನಿ ಎಂದು ಪ್ರಧಾನಿ ಮೋದಿ ಅವರ ಮುಂದೆ ಸವಾಲು. ಸನಾತನ ಹೇಳಿಕೆಯ ಪರಿಣಾಮವಾಗಿ ದೇಶಾದ್ಯಂತ ಪ್ರಕರಣಗಳು ದಾಖಲು. ಬೆಂಗಳೂರು, ಬಿಹಾರ, ಉತ್ತರ ಪ್ರದೇಶದಲ್ಲಿ ಉದಯನಿಧಿ ಸ್ಟಾಲಿನ್ ವಿರುದ್ಧ ಸಲ್ಲಿಕೆ. ಚೆನ್ನೈನಲ್ಲಿ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ವಿರುದ್ಧ ಪ್ರಕರಣ.